ರಾಜಿ ಬಿಸಿಬೇಳೆ ಬಾತ್ ಮಾಡಪ್ಪಿ. ಅಯ್ಯ ಬಿಸಿಬೇಳೆ ಬಾತ್ ತಿನ್ಬೇಕನ್ಸಾಯ್ತೆ ನಿಮ್ಗೆ ಅತ್ತಾಟ ಹಂಗಾರೆ ಮಾಡಿಕೊಡ್ತೀನಿ. ಫಸ್ಟ್ ನಾ ಅದಕ್ಕೆ ಏನು ಮಾಡ್ತೇನೆ ಅಂದ್ರೆ ಒಂದು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡು ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕಿ ಅದನ್ನ ಸ್ವಚ್ಛಂಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಈ ಕಡೆ ಮನ್ಯಾಗ ಏನೇನು ಕಾಯಿಪಲ್ಯ ಇರ್ತಾವಲ್ಲ, ವಟಾಣಿ, ಬಟಾಟಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಇದನ್ನೆಲ್ಲದನ್ನು ಹಾಕಿ ನೀರ್ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿ ಒಂದ್ 3-4 ವಿಸಿಲ್ ಹಾಕಿಸ್ಕೋಬೇಕು. ಈ ವಿಸಿಲ್ ಆಗಿಂದ ಈ ಕಡೆ ಒಲಿ ಮೇಲೆ ಒಂದ್ ಪಾತ್ರೆ ಇಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸ್ವಿ, ಜೀರಿಗೆ, ಗೋಡಂಬಿ, ಒಣ ಮೆಣಸಿನ್ಕಾಯಿ ಹಾಕಿ ಶೇಂಗಾ ಹಾಕಿ ಚಂದಂಗ ಫ್ರೈ ಮಾಡ್ಕೋಬೇಕು. ಜೊತೆಗೆ ಈಗ ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಿ ಅದನ್ನು ಚಲೋ ತಂಗ ಕೈ ಆಡಿಸ್ಕೋಬೇಕು. ಒಂದ್ ಸ್ವಲ್ಪ ಅರ್ಶಿನ ಪುಡಿ, 3-4 ಸ್ಪೂನ್ ಆಗುವಷ್ಟು ಒಣ ಖಾರ, ಒಂದ್ 2 ಸ್ಪೂನ್ ಬೆಲ್ಲ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಬಿಸಿಬೇಳೆ ಬಾತ್ ಮಸಾಲ ಹಾಕಿ ಚಂದಂಗ ಕೈ ಆಡಿಸ್ಕೋಬೇಕು. ಈಗ ಇದಕ್ಕೆ ಒಂದ್ ಚಿಟಿಕೆ ಆಗುವಷ್ಟು ಹಿಂಗ್ ಹಾಕಿ ಕೈ ಆಡಿಸ್ಕೊಂಡು ಈ ಕಡೆ ನಾವೇನ್ ವಿಸಿಲ್ ಮಾಡಿಸ್ಕೊಂಡೇವಲ್ಲ ಕುಕ್ಕರ್, ಅದನ್ನ ಓಪನ್ ಮಾಡಿ ನೋಡಿ ಹಿಂಗ ಹಣ್ಣಂಗ ಕುದಿರ್ಬೇಕು ಅದೆಲ್ಲ ತರಕಾರಿ, ಅಕ್ಕಿ ಮತ್ತೆ ಬ್ಯಾಳಿ. ಈಗ ನಾವೇನ್ ಒಗ್ಗರಣೆ ರೆಡಿ ಮಾಡ್ಕೊಂಡೇವಲ್ಲ ಅದೆಲ್ಲದಕ್ಕೂ ಇದೇನ್ ಕುದ್ದತ್ಲ ಇದೆಲ್ಲದನ್ನು ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದ್ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಮ್ಯಾಲ ಒಂದ್ ಸ್ವಲ್ಪ ಕೊತ್ತಂಬರಿ ಉದಿಸ್ಕೊಂಡು ಒಂದ್ 2 ನಿಮಿಷ ಕುದಿಸಿದ್ರ ಮಸ್ತ್ ಅಂದ್ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೈತೆ ಅಂತ ರುಚಿ ನೋಡಿ ಹೇಳ್ರಿ.